ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಅದ್ಭುತವಾದಂತಹ ಮಹಾ ಶುಕ್ರ ಬಲ ಅನ್ನುವಂಥದ್ದು ಸಿಗಲಿದೆ. ಅದು ಎಷ್ಟು 20ನೇ ತಾರೀಕಿನ ತನಕ, ಡಿಸೆಂಬರ್ 20ನೇ ತಾರೀಕಿನ ತನಕ ಸಿಗಲಿದೆ. ಆ ವಿಚಾರ ಸಹಿತ ಒಂದು 5 ಶುಭ ವಿಚಾರಗಳನ್ನು ಮಕರ ರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಯಾರ್ಯಾರು ಮಕರ ರಾಶಿಯವರು ಅಂತ ಗೊತ್ತಿಲ್ಲ, ದಯವಿಟ್ಟು ನೀವು ಕೂಡಲೇ ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಆಗಲಿದೆ ಇದು. ಸೊ ದಯವಿಟ್ಟು ಶೇರ್ ಮಾಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮೇಲೆ ಫಾಲೋ ಅಂತ ಬಟನ್ ಇರುತ್ತೆ, ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೆಳಗಡೆ ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ನು ಓದ್ತಾ ಇರ್ತಾನೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಓದ್ತಾ ಇರ್ತಾನೆ. ಎಲ್ಲರಿಗೂ ಒಳ್ಳೇದಾಗಬೇಕಷ್ಟೇ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಮಕರ ರಾಶಿಯವರಿಗೆ ಜುಲೈ 20ನೇ ತಾರೀಕಿನ ತನಕ ಮಹಾ ಶುಕ್ರ ಬಲ ಅನ್ನುವ ರೀತಿಯಲ್ಲಿ, ಯಾಕಂದ್ರೆ ಲಾಭ ಸ್ಥಾನದಲ್ಲಿ ಶುಕ್ರ ಇರ್ತಾನೆ, ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇರ್ತಾನೆ. ಶುಕ್ರ ಯಾರು ಮಕರ ರಾಶಿಯವರಿಗೆ ಪಂಚಮ ಕರ್ಮಾಧಿಪತಿ ಆಗುತ್ತಾನೆ. 5 ಹಾಗೂ 10ನೇ ಮನೆ ಅಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾನೆ. ಪಂಚಮಾಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮವನ್ನು ನೋಡಬೇಕಾದ್ರೆ ಅದ್ಭುತವಾದಂತಹ ಬಲವನ್ನು ಕೊಡ್ತಾನೆ ಅಂತ. ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಚಿಕ್ಕ ಅರ್ಚನೆ ಮಾಡಿದ್ರು ಕೂಡ ಶುಭ ಏಕಾದಶ ಸ್ಥಾನ ಫಲ ಪ್ರಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಗ್ರಹ ಎಲ್ಲೇ ಇರಲಿ 11ನೇ ಮನೆಯಲ್ಲಿದ್ದಾಗ ಅದು ಕೊಡಬೇಕಾಗುವ ಫಲವನ್ನು ಕೊಡಲಿ ಅಂತ. ಅಂದ್ರೆ 11ನೇ ಮನೆಯಲ್ಲಿ ಗ್ರಹಗಳು ಶುಭ ಫಲವನ್ನು ಕೊಡ್ತದೆ. ಅದು ಶುಕ್ರನಂತಹ ಗ್ರಹ ಆದ್ರೆ ಇನ್ನೂ ಒಳ್ಳೆಯದು. ಸೊ 20ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿರುವ ಶುಕ್ರ ಗ್ರಹ ಮಕರ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿರ್ತಾನೆ 20ನೇ ತಾರೀಕು ತನಕ. ಸೊ ಡಿಸೆಂಬರ್ ತಿಂಗಳ ಮೊದಲ 20ನೇ ತಾರೀಕಿನ ಮೊದಲ 20 ದಿನಗಳು ನಿಮಗೆ ಅದ್ಭುತವಾದ ಶುಕ್ರ ಬಲ. ಅದರಿಂದಾಗಿ ಅದು ಪಂಚಮಾಧಿಪತಿಯಿಂದಾಗಿ, ಆದ್ರಿಂದ ನೀವು ದುಡ್ಡು ಸಿಗಬೇಕು, ದುಡ್ಡು ಬೇಕು, ಕೆಲಸ ಆಗಬೇಕು ಅಂತ ಎಷ್ಟು ಯಾವ್ಯಾವ ಕೆಲಸಗಳು ಕೈ ಹಾಕ್ತಿರಲ್ಲ, ಅದು ಎಲ್ಲವೂ ಸಹ ಕೈ ಹಾಕಿದ ಕೆಲಸಗಳಲ್ಲಿ ಲಾಭ. ಪಂಚಮಾಧಿಪತಿ ಲಾಭದಲ್ಲಿದ್ದರೆ ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಲಾಭವಾಗಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸೊ ಇದರಲ್ಲಿ ಶುಕ್ರನ ಆರಾಧನೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಶುಕ್ರನ ಆರಾಧನೆಯಿಂದಾಗೆ ನಾನು ಆ್ಯಕ್ಚುಲಿ ಎಚ್ಚರಿಕೆ ವಿಡಿಯೋದಲ್ಲಿ ಒಂದು ವಿಚಾರ ತಿಳಿಸಿದ್ದೆ ನಿಮಗೆ, ಸ್ವಲ್ಪ ಕಿರಿಕಿರಿ ಆಗ್ಬೋದು ಉದ್ಯೋಗದಲ್ಲಿ ಅಂತ. ಅದನ್ನೂ ಸಹ ಕಡಿಮೆ ಮಾಡತಕ್ಕಂಥ ಶಕ್ತಿ ಈ ಶುಕ್ರನಿಗಿದೆ. ಒಂದು ಶುಕ್ರನ ಆರಾಧನೆಯನ್ನು ನೀವು ಮಕರ ರಾಶಿಯರು ಇವಾಗ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉದ್ಯೋಗದ ಕಿರಿಕಿರಿನೂ ಕಡಿಮೆ ಆಗಲಿದೆ. ಈ ಕಡೆ ಕೈ ಹಾಕಿದ ಕೆಲಸಗಳಲ್ಲೂ ಸಕ್ಸಸ್ಸು, ಒಳ್ಳೆಯ ಲಾಭ ಬರುತ್ತೆ. ನೀವು ಯಾವ ಲಾಭಾದಿಗಳನ್ನು ಅಂದ್ಕೊಂಡು ನೀವು ಕೈ ಹಾಕಿರ್ತೀರೋ ಅದೆಲ್ಲ ಲಾಭಗಳು ಸಿಗುವಂಗಾಗತ್ತೆ. ಒಟ್ಟಿನಲ್ಲಿ ಒಳ್ಳೆಯದಾಗತ್ತೆ. ಅದು ಬಹಳ ಮುಖ್ಯ. ಇಲ್ಲಿ ಪರಿಹಾರ ಸ್ವರೂಪವಾಗಿ ನೀವು ಇದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಶುಕ್ರನ ಒಂದು ಆರಾಧನೆ, ಶುಕ್ರನ ಅಭಿಮಾನಿ ದೇವರೇ ಲಕ್ಷ್ಮೀನಾರಾಯಣರ ಆರಾಧನೆ ಅಂತ ಹೇಳಬಹುದು. ಇಲ್ಲಿ ಬಹಳ ಮುಖ್ಯವಾಗಿ ಶುಕ್ರ ಅಂತಂದರೆ ದುರ್ಗಾದೇವಿ. ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ದುರ್ಗಾ ಸ್ತೋತ್ರ ಪ್ರತಿದಿನ ಓದಲಿಕ್ಕೆ ಟ್ರೈ ಮಾಡಿ. ಮನೆ ಹತ್ರದಲ್ಲಿ ಅಮ್ಮನವರ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದು ಆ ಕುಂಕುಮವನ್ನು ನಿರಂತರವಾಗಿ ಹಚ್ಕೊಳ್ತಾ ಇರಿ. ಇಲ್ಲ, ನಾವು ಶುಕ್ರ ಶಾಂತಿ ಹೋಮ, ವಿಶೇಷವಾದ ವಿಭಿನ್ನವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಭದ್ರ ರಕ್ಷಾ ಕವಚ ಒಂದು ಬ್ರೇಸ್ಲೆಟ್ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಎಂಡಲ್ಲಿ ಇದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈಗ ಕೆಲವು ಮಕರ ರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಇರ್ತಾರೆ. ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡ್ತಕ್ಕಂಥವ್ರು. ಈಗ ನೀವು ಮಕರ ರಾಶಿಯವರಾಗಿದ್ದು ಯಾವುದೋ ಅಂಗಡಿ ಇಟ್ಕೊಂಡಿದ್ದೀರಾ, ಮಕರ ರಾಶಿಯವರಾಗಿದ್ದು ಯಾವುದೋ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀರಾ, ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರಾ, ಎಲ್ಲೂ ಜಾಬ್ ಮಾಡ್ತಾ ಇಲ್ಲ, ವ್ಯಾಪಾರ ಮಾಡ್ತಾ ಇದ್ದೀರಾ. ಆ ತರಹದ ಮಕರ ರಾಶಿಯವರಾಗಿದ್ದರೆ, ಅಥವಾ ಲಾಭದಲ್ಲಿ ಬುಧ ಅಂದರೆ ನಿಮಗೆ ನೀವು ಕೆಲವಿಷ್ಟು ಸರ್ವಿಸ್ ಓರಿಯೆಂಟೆಡ್ ಜಾಬ್, ಈಗ ಪ್ಲಂಬರು, ಎಲೆಕ್ಟ್ರಿಷನ್ನು, ಆಮೇಲೆ ಮತ್ತೆಂಥದ್ದು ಉದ್ಯೋಗ ಅಂದರೆ ಅವತ್ತಿನ ದಿವಸದ ಹೋಗು ಅಲ್ಲಿ ಕೆಲಸ ಮಾಡೋ ಅಷ್ಟು ದುಡ್ಡು ಇಸ್ಕೊಂಬಂದ್ರು ಅಂತ, ತಿಂಗಳ ಸಂಬಳ ಅಲ್ಲ, ಮತ್ತೆ ಹೋದು ಅದು ಕೆಲಸ ಮಾಡಿದ್ರೆ ದುಡ್ಡು ಇಸ್ಕೊಂಬಂದ್ಮಟ ಅಂತ. ಈ ಥರ ಪ್ರೊಫೆಷನಲ್ ಕೆಲಸಗಳನ್ನು ನೀವು ಮಾಡ್ತಕ್ಕಂಥ ಮಕರ ರಾಶಿಯವರಾಗಿದ್ದರೂ ಸಹ ನಿಮಗೆ ಅದ್ಭುತವಾದ ಲಾಭವಿದೆ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಮಾಡ್ತಾ ಇರತಕ್ಕಂಥ ಮಕರ ರಾಶಿಯವರಿಗೆ ಒಳ್ಳೆಯ ಲಾಭ.
ಪ್ರೊಫೆಷನಲ್ಗಳು ಕೂಡ ಕೆಲವಿಷ್ಟು ಐಟಮ್ಗಳನ್ನ ಸೇಲ್ ಮಾಡ್ತಾರೆ. ಅವ್ರ ಹತ್ರ ಒಂದು ಐಟಮ್ ತಂದಿರ್ತಾರೆ, ಏನೋ ಒಂದು ಸರ್ವಿಸ್ ಮಾಡಕ್ಕೆ ಬಂದಿರ್ತಾರೆ, ಇದಕ್ಕೊಂದು ಐಟಮ್ ಬೇಕು ಸರ್ ನನ್ನ ಹತ್ರ ಇದೆ, ನಾನು ತಂದು ಹಾಕ್ತೀನಿ ಅಂತ ಹೇಳಿರ್ತಾರೆ. ಅದ್ರ ಮೇಲೆ ಏನೋ ಒಂದಿಷ್ಟು ಪ್ರಾಫಿಟನ್ನು ಸಿಗ್ತದೆ. ಸೊ ಈ ತರಹ ಒಂದು ಅದ್ಭುತವಾದ ಅವಕಾಶಗಳು ನಿಮಗೆ ಮಕರ ರಾಶಿಯವರಾಗಿದ್ದರೆ ನೀವು ತುಂಬ ಜಾಸ್ತಿ ಸಿಗ್ತದೆ. ಸೊ ಒಂದು ಅನಿರೀಕ್ಷಿತವಾಗಿ ಒಂದು ಚಿಕ್ಕ ಪುಟ್ಟ ವ್ಯಾಪಾರ, ನಿಮಗದು ಗೊತ್ತೇ, ನೀವು ವ್ಯಾಪಾರ ಮಾಡುವಂಥವ್ರೆ ಅಲ್ಲ ಆದರೂ ಕೂಡ ಅನಿರೀಕ್ಷಿತವಾಗಿ ಏನೋ ಒಂದು ಲಾಭ, ಒಂದು ಚಿಕ್ಕ ವ್ಯವಹಾರ ಮಾಡಿದೆ, ಒಂದು ಲಾಭ ಬಂದ್ಬಿಡ್ತು ಅಂತ. ಸೊ ಈ ತರಹ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದ ಲಾಭಗಳು, ವ್ಯಾಪಾರ ಮಾಡ್ತಕ್ಕಂಥ ಮಕರ ರಾಶಿಯವರಿಗಂತೂ ತುಂಬ ಚೆನ್ನಾಗಿ ಲಾಭ ಅನ್ನುವಂಥದ್ದು ಇದೆ. ಅಲ್ಲಿ ಬುಧ ಅಂತಂದರೆ ಮಹಾವಿಷ್ಣು ಅಂತಂದರೆ ನೀವು ರಾಮತಾರಕ ಮಂತ್ರವನ್ನು ಪಠನೆ ಮಾಡೋ ಅಂದರೆ ಪ್ರತಿದಿನ ನೀವು ಬೆಳಗ್ಗೆ ಒಂದು 108 ಬಾರಿ ರಾಮತಾರಕ ಮಂತ್ರ ಜಪ ಮಾಡಿದ್ರೆ, ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ, ಇದು ರಾಮತಾರಕ ಮಂತ್ರ. ಈ ರಾಮತಾರಕ ಮಂತ್ರವನ್ನು ನೀವು ಪ್ರತಿ ದಿವಸ ಜಪ ಮಾಡೋದ್ರಿಂದ, ಒಂದು 108 ಬಾರಿ ಆದರೂ ಜಪ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂತಹ ಆಂಜನೇಯನ ರಕ್ಷಣೆ ಸಿಗ್ತದೆ. ಎಲ್ಲಿ ರಾಮನೋ ಎಸ್ ಅಲ್ಲಿ ಹನುಮನು. ಸೊ ಅದರಿಂದ ಆಂಜನೇಯನ ನಿಮಗೆ ಕಾಪಾಡ್ತಾನೆ, ಆಂಜನೇಯನ ರಕ್ಷಣೆ ಸಿಗ್ತದೆ, ಆಂಜನೇಯ ಅನುಗ್ರಹವಾಗ್ತದೆ. ಅದು ಬಹಳ ಮುಖ್ಯ, ಬಹಳ ಅವಶ್ಯಕತೆಯೂ ಸಹ ಇದೆ. ಸೊ ಇದೊಂದು ವಿಚಾರವನ್ನು ದೃಷ್ಟಿಯಲ್ಲಿಟ್ಕೊಂಡು ಪ್ರಯತ್ನವನ್ನು ಮಾಡಿ ಆರಾಧನೆಯನ್ನು ಮಾಡಿ, ಗೊತ್ತಾಯ್ತಲ್ವಾ? ಇನ್ನು ಆಂಜನೇಯನ ವಿಶೇಷ ಆರಾಧನೆ ನಾವು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಒಂದು ಆರಾಧನೆ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಭದ್ರರಕ್ಷಾ ಕವಚ ಆ ಒಂದು ವಿಶೇಷವಾದ ಆಂಜನೇಯ ಸ್ವಾಮಿ ಹೋಮದಲ್ಲೂ ಎನರ್ಜೈಸ್ ಆಗಲಿದೆ. ಸೊ ನೀವು ಸಂಕಲ್ಪ ಸೇವೆಗೆ ಆರಾಮಾಗಿ ಕೊಡಬಹುದು ನಿಮ್ಮ ಹೆಸರನ್ನ. ವಿಡಿಯೋದ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡ್ಕೊಂಡ್ರೂ ಆಗುತ್ತೆ. ನೀವೇ ಜಪ ಮಾಡ್ಕೊತೀರಾ, ನಮಗೆ ಸಂಕಲ್ಪ ಕೊಟ್ಟು ಪ್ರಸಾದ ಹಾಕ್ಕೊಳ್ತೀರಾ, ಯಾವ್ದು ಬೇಕಾದ್ರೂ ನೀವು ಮಾಡಬಹುದು, ನಿಮಗೆ ಬಿಟ್ಟಂಥ ವಿಚಾರ ಆಗಿರುತ್ತೆ. ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ 6ನೇ ತಾರೀಕಿಂದ ಡಿಸೆಂಬರ್ 29ನೇ ತಾರೀಕಿನ ತನಕ, ಅಂದರೆ ಇಡೀ ಡಿಸೆಂಬರ್ ಅನ್ಬೋದು, ಇನ್ನೇನು 30 ಅಷ್ಟೇ ಅಲ್ವಾ, 30, 31, 2 ದಿವಸ ಅಷ್ಟೇ ಇರುತ್ತೆ. ಬಟ್ ಡಿಸೆಂಬರ್ 6ನೇ ತಾರೀಕಿಂದ 29ನೇ ತಾರೀಕಿನ ತನಕ ಭಾಗ್ಯೋದಯ ಕಾಲ ಅನ್ನುವ ರೀತಿಯಲ್ಲಿದೆ. ಭಾಗ್ಯಾಧಿಪತಿ ಯಾರು? ಭಾಗ್ಯಾಧಿಪತಿ ನಿಮಗೆ ಬುಧ. ಆ ಬುಧ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿ ಸಿಗಲಿದೆ ಅಂತ ಕಂಡು ಬರ್ತಾ ಇದೆ. ಭಾಗ್ಯೋದಯ ಅಂದರೆ ಅದೃಷ್ಟ. ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬುಧ ಲಾಭಸ್ಥಾನದಲ್ಲಿ, ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿರ್ತಾನೆ. ಆದ್ದರಿಂದ ಅದ್ಭುತವಾದಂತಹ ಅನಿರೀಕ್ಷಿತ ಅದೃಷ್ಟಗಳನ್ನು ಬುಧ ಕೊಡ್ತಾನೆ. ನನಗೆ ಇದೊಂದು ಕೆಲಸ ಆಗುತ್ತೆ ಅಂತ ಗೊತ್ತೇ ಇರಲ್ಲ, ಅಪ್ಪ ಅದೃಷ್ಟವಶಾತ್ ಇದೊಂದು ಕೆಲಸ ಆಯಿತು, ಅದೃಷ್ಟವಶಾತ್ ಇದೊಂದು ದುಡ್ಡು ಬಂತು, ಅದೃಷ್ಟವಶಾತ್ ಅದೊಂದು ಕೆಲಸ ಏನೋ ಜಾಬ್ ಸಿಕ್ತು, ಅದೃಷ್ಟವಶಾತ್ ಮತ್ತೊಂದೇನೋ ಆಯಿತು, ಅದೃಷ್ಟವಶಾತ್ ಇನ್ನೊಂದೇನೋ ಆಯಿತು. ಸೊ ಅದೃಷ್ಟ ಅನ್ನುವಂಥದ್ದು ಜೀವನದಲ್ಲಿ ತುಂಬ ಚೆನ್ನಾಗಿರ್ತದೆ. ಅದು ಏನು 6ನೇ ತಾರೀಕಿಂದ 29ನೇ ತಾರೀಕಿನ ತನಕನೂ ಇರ್ತದೆ. ಇದನ್ನು ಚೆನ್ನಾಗಿ ನೀವು ಏನೋ ಮೆಟೀರಿಯಲೈಸ್ ಮಾಡಬೇಕು ಅಥವಾ ಕೆಲಸ ಮಾಡೋಂಗೆ ಮಾಡ್ಕೊಳ್ಬೇಕು ಅಂತಂದಾಗ ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಓದಿ. ವಿಷ್ಣು ಅಷ್ಟೋತ್ರ ಓದಿ, 108 ಹೆಸರು ಬೇಗ ಮುಗ್ದೋಗುತ್ತೆ. ಇಲ್ಲ ಅಂದರೆ ನೀವು ಅಷ್ಟಾಕ್ಷರಿ ಜಪವನ್ನು ಮಾಡಬಹುದು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಪ್ರತಿದಿನ ಒಂದು 108 ಬಾರಿ ಮಾಡಿ ಜಪವನ್ನು. ಅದ್ಭುತವಲ್ವಾ ಇದು? ಇಲ್ಲ ರಾಮತಾರಕ ಮಂತ್ರ ಹಿಂದೆ ಹೇಳಿದ ಕೂಡ ಜಪ ಮಾಡಬಹುದು ನೀವು, ಆಂಜನೇಯನ ಬರ್ತಾನೆ. ಇಲ್ಲ ನಮಗೆ ಸಂಕಲ್ಪ ಸೇವೆ ಕೊಟ್ಟರೆ ನಾವು ವಿಶೇಷವಾದ ಅಘೋರಾಸ್ತ್ರ ಹೋಮ, ಆಮೇಲೆ ಆಂಜನೇಯ ಸ್ವಾಮಿ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ನಿಮ್ಮ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರ ಆಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ದೀರ್ಘವಾದ ಆಯಸ್ಸು ಸಿಗಬೇಕು ಅಂತ. ಸೊ ಅದ್ಭುತವಾದ ಹೋಮಗಳನ್ನು ಎನರ್ಜೈಸ್ ಮಾಡೋ ಒಂದು ಭದ್ರ ರಕ್ಷಾ ಕವಚ ಅಂತೇಳಿ ಒಂದು 4 ವಿಧದ ವಿಭಿನ್ನವಾದ ವಿಶೇಷವಾದ ಉಪರತ್ನಗಳಿರ್ತಕ್ಕಂಥ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನೀವು ಸಹ ಧಾರಣೆ ಮಾಡ್ಕೊಳ್ಬಹುದು. ವಿಡಿಯೋ ಎಂಡಲ್ಲಿ ನೋಡ್ಕೊಳ್ಳಿ, ನಿಮಗೆ ಹೇಗೆ ಪಡ್ಕೊಳ್ಬೇಕು ಇದನ್ನ ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ. 4ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಿವಾಹ ವಿಚಾರದಲ್ಲಿ ಒಂದಿಷ್ಟು ಲಾಭಗಳಾಗ್ತದೆ ಅಂತ. ಅದರಲ್ಲಿ ಯಾಕೆ? ಮೊದಲ ವಾರ ನಿಮಗೆ ಗುರುಬಲ ಇರುತ್ತೆ. ಡಿಸೆಂಬರ್ ತಿಂಗಳ ಮೊದಲ ವಾರ ಒಂದು 4, 5, 6ನೇ 5ನೇ ತಾರೀಕು 4ನೇ ತಾರೀಕು 5ನೇ ತಾರೀಕಿನ ತನಕ ಗುರುಬಲ ಇದ್ದು ಬಿಡುತ್ತೆ. ಸೊ ಡಿಸೆಂಬರ್ ಮೊದಲನೇ ವಾರ ಗುರುಬಲ ಇರೋದ್ರಿಂದಾಗಿ ನಿಮಗೆ ಆ ಗುರುಬಲದಿಂದಾಗಿ ವಿವಾಹ ಅಂದರೆ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹ ಸಿದ್ಧಿ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ. ಅದರ ನಂತರ ಲಾಭದ ಶುಕ್ರ, ನಾನು ಆಗಲೇ ಹೇಳಿದಲ್ಲ ಮಹಾಶುಕ್ರಬಲ ಅಂತ, ಲಾಭದ ಶುಕ್ರನಿಂದ ಇಲ್ಲ 9ನೇ ಮನೆ ಅಧಿಪತಿಯಾದ ಬುಧ ಹಾಗೂ ಶುಕ್ರನ ಯುತಿ
ಲಾಭದಲ್ಲಿ, ಇದು ಕೂಡ ನಿಮಗೆ ವಿವಾಹಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ. ಟೋಟಲ್ ಆಗಿ ನೋಡಿದ್ರೆ ಇಡೀ ಡಿಸೆಂಬರ್ ತಿಂಗಳು ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇದೆ. ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈಶ್ವರನ ಆರಾಧನೆಯನ್ನು ಮಾಡಬೇಕು ನೀವು. ಅಂದ್ರೆ ಇನ್ನೂ ಸ್ವಲ್ಪ ಈಸಿಯಾಗಿ ಆಗಬೇಕು ಅದು ಅಂದ್ರೆ ಓಂ ನಮಃ ಶಿವಾಯ ಜಪ ಮಾಡಿದ್ರು ಆಯಿತು. ಮನೆ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಶಿವ ದೇಗುಲಗಳಲ್ಲಿ ಸೋಮವಾರದ ದಿವಸ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರು ಕೂಡ ತುಂಬ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬರೀ ಅವಿವಾಹಿತರಿಗಷ್ಟೇ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗ್ತದೆ. ಇನ್ನು ವಿವಾಹಿತರು ಆಲ್ರೆಡಿ ಮದುವೆ ಆಗಿದೆ, ಮಕರ ರಾಶಿ ಗಂಡ ಹೆಂಡತಿ ಜಗಳ ಮನಸ್ತಾಪ ಇದ್ಗಳಿದ್ರೆ ಅದನ್ನು ಸರಿ ಮಾಡಬಹುದು. ಇಲ್ಲ ಆಲ್ರೆಡಿ ಡಿವೋರ್ಸ್ ತಗೊಂಡು ಆಗೋಗಿದೆ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಆಗ್ತದೆ. ಸೊ ಈ ಸ್ವಯಂವರ ಪಾರ್ವತಿ ಹೋಮ ಹಲವಾರು ವಿಧಾನಗಳಿಲ್ಲ, ಅಂದ್ರೆ ಆಲ್ರೆಡಿ ಮದುವೆ ಆಗಿ ಗಂಡ ಹೆಂಡತಿ ಜಗಳ ಇದ್ರೂ ಕೂಡ ಸರಿ ಹೋಗ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಭದ್ರವಕ್ಷ ಕವಚವನ್ನು ಕೊಡ್ತಕ್ಕಂಥದ್ದು ಧಾರಣೆ ಮಾಡ್ಕೊಳ್ಳೋಕೆ ಗಂಡ ಹೆಂಡತಿಬ್ಬರಿಗೆ. ವಿಡಿಯೋ ಎಂಟು ತನಕ ನೋಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ವಿವರಗಳನ್ನು. ಖಂಡಿತವಾಗಿ ನಿಮಗೆ ಅನುಕೂಲ ಆಗಲಿ, ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಲಗಳ ವಿಚಾರದಲ್ಲಿ ಅನುಕೂಲವಾಗುವ ಸಾಧ್ಯತೆ ಚೆನ್ನಾಗಿದೆ. ಯಾಕೆಂದ್ರೆ ಷಷ್ಠ್ಯಾಧಿಪತಿ ಬುಧ ಆಗಿರ್ತಾನೆ, ಲಾಭದಲ್ಲಿರ್ತಾನೆ. ಸೊ ನೀವು ಮಕರ ರಾಶಿಯವರಾಗಿ ನಿಮಗೆ ಅರ್ಜೆಂಟಾಗಿ ಸಾಲ ಬೇಕು. ಏನು ಮಾಡಿದ್ರು ಅಲ್ಲಿ ಸಿಬಲ್ ಪ್ರಾಬ್ಲಮ್ ಅಂತಾರೆ, ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಅಂತಾರೆ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತಾರೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ತಲೆ ಎಲ್ಲ ಕೆಟ್ಟೋದಂಗೆ ಆಗ್ತಾ ಇದೆ. ಏನು ಮಾಡಬೇಕು ಗುರುಗಳೇ, ಅರ್ಜೆಂಟಾಗಿ ನಂಗೆ ಸಾಲ ಬೇಕು, ನಾನು ಏನು ಮಾಡಿದ್ರೆ ನಂಗೆ ಬೇಗ ಸಾಲ ಸಿಗ್ತದೆ. ನೀವು ಡಿಸೆಂಬರ್ ತಿಂಗಳಲ್ಲಿ ಪ್ರಯತ್ನ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ. ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರ ಜಪವನ್ನು ಮಾಡಿ, ನಿಮಗೆ ಸುಲಭವಾಗಿ ಸಾಲ ಸಿಗ್ತದೆ. ಯಾಕೆಂದರೆ ತುಂಬ ಸುಲಭವಾಗಿ ಮಕರ ರಾಶಿಯವರಿಗೆ ಸಾಲ ಸಿಗ್ತಕ್ಕಂಥ ಯೋಗ ಫಲಗಳು ಈ ಒಂದು ತಿಂಗಳಲ್ಲಿ ತುಂಬ ಜಾಸ್ತಿ ಇದೆ. ಆಗ ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಇದೆ. ಅದಕ್ಕೆ ಇನ್ನೂ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಹೋಮ ಪೂಜೆಗಳು ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಈಗ ಕೆಲವರಿಗೆ ಸಾಲ ಬೇಕಾಗಿಲ್ಲ, ಕೊಟ್ಬಿಟ್ಟಿದ್ದೀವಿ ಸಾಲ, ಅದನ್ನು ವಾಪಸ್ ಮರಳು ಕೊಡ್ತಾ ಇಲ್ಲ, ಅದು ಸಿಕ್ಕರೆ ಸಾಕು ಅನ್ನುವಂಥವ್ರು ಕೆಲವರು ಇರ್ತಾರೆ. ಇನ್ನು ಕೆಲವರು ಸಾಲ ಮಾಡಿಬಿಟ್ಟಿದ್ದೀವಿ ಬೇಕಾದಷ್ಟು, ಆ ಮಾಡಿರೋ ಸಾಲ ತೀರಿಸ್ಬಿಟ್ರೆ ಸಾಕಾಗ್ಬಿಟ್ಟಿದೆ ನನಗೆ ಅನ್ನೋವಂಥವ್ರು ಇರ್ತಾರೆ. ಸೊ ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರ್ಬೋದು, ಕೊಡಿಸಿದ ಸಾಲ ಇರ್ಬೋದು. ಈ ಸಾಲಗಳ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ನಿಮಗೆ ಈ ಒಂದು ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲಗಳಿದೆ ಆ ವ್ಯವಹಾರಗಳಿಂದ, ಅಂದರೆ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೋಸ್ಕರ. ಸೊ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀರಾ ನಿಮಗೆ ಬಿಟ್ಟು ವಿಚಾರ. ಬಟ್ ಪರಿಹಾರಗಳು ಎಲ್ಲ ಸಮಸ್ಯೆಗಳು ಅಂದರೆ ಡಿಸೆಂಬರ್ ತಿಂಗಳ ಮಕರ ರಾಶಿಯವರ ಎಲ್ಲ ಸಮಸ್ಯೆಗಳಿಗೂ ಸಹ ವಿಶೇಷ ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನವೆಂಬರ್ 20ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವದಿನ. ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನ. ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದರೆ ಪರ್ವ ತಿಥಿ, ಅದು ಅಮಾವಾಸ್ಯೆ ಪೂರ್ಣ ತಿಥಿ ಪರ್ವಕಾಲ ಅದು. ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ 20ನೇ ತಾರೀಕು ಬಂದಿದೆ, ಗುರುವಾರದ ದಿವಸ ಬಂದಿದೆ. ಗುರುವಾರ ಅಮಾವಾಸ್ಯೆ, ಕಾರ್ತೀಕ ಅಮಾವಾಸ್ಯೆ ಬಂದಿದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ, ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡ್ಬೇಕು. ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ, ಅದು ಪಂಚಮುಖ ಅಂದರೆ ಪೃಥಿವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ. ಯಾವುದೇ ದಿಕ್ಕಿನಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಧಾನದಲ್ಲಿ ನಿಮಗೆ ತೊಂದರೆ ಕೊಡಲಿಕ್ಕೆ, ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ. ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ. ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರರಕ್ಷಾ ಕವಚ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಅದರಲ್ಲಿ
ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ. ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ. ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವಾರಸ ಬರುತ್ತಲ್ಲ, ಆ ಲಾವಾರಸ ಗಟ್ಟಿಯಾಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು, ಆಯ್ತಲ್ವಾ. ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು, ಆಯ್ತಾ. ಇದನ್ನ ಏನು ಆ ಲಾವಾರಸ ಉಕ್ಕಿ ಹೊರದು ಬಂದು ಏನು ಗಟ್ಟಿ ಆಗುತ್ತಲ್ಲ ಅದನ್ನ ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನ ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ಇದು ನಿಮಗೆ. ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ, ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇಲ್ಲ, ಅನ್ಕೊಂಡಲ್ಲಿ ಹೋಗಕ್ಕಾಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನಕ್ಕಾಗ್ತಾ ಇಲ್ಲ. ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆನ ತಲೆ ಕೆಟ್ಟೋಗಿದೆ. ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ. ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ, ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ. ಸೊ ನಿಮಗೂ ಮನೋನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ. ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತ್ರ ರತ್ನಮಾಲೆಗಳಿದೆ. ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡ್ಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ. ಇದನ್ನು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ. ಅಷ್ಟು ಅದ್ಭುತವಾದಂಥದ್ದು. ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂತ ಹೇಳಿ. ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ ಶತ್ರುಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ, ದುಡ್ದಿದ್ದು ₹1 ನಿಲ್ತಾ ಇಲ್ಲ, ಹೋದಲೆಲ್ಲ ಜಗಳನೇ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ, ಈ ಭದ್ರ ರಕ್ಷಾ ಕೋಶದಲ್ಲಿ ಧನಾಕರ್ಷಕ ಮಣಿಗಳನ್ನು ಹಾಕಿದ್ದೇವೆ. ಸೊ ಇದನ್ನ ಆ ಒಂದು ವಿಶೇಷವಾದಂತಹ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಇದೆಲ್ಲ ವಿಶೇಷವಾದಂತಹ ಹೋಮಗಳು ನಿಮಗೆ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಕನಕವರ್ಣಿಕಾ ರತ್ನಗಳು ಸಹ ಇದೆ ಇದರೊಳಗಡೆ. ಸೊ ಈ ಕನಕವರ್ಣಿಕಾ ರತ್ನಗಳು ನೋಡಿ 4 ವಿಧದ ಅಭೂತಪೂರ್ವವಾದ ಅದ್ಭುತವಾದಂತಹ ಉಪರತ್ನಗಳಿದೆ. ಕನಕವರ್ಣಿಕಾ ರತ್ನ, ವ್ಯಾಘ್ರನೇತ್ರ ರತ್ನ, ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು. ಸೊ ಇದೆಲ್ಲ ರತ್ನಗಳನ್ನ ಈ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು. ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಇಬ್ಬರು, ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಇದನ್ನು ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಈ ಥರ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಆ ಹೋಮದ ಭಸ್ಮ ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು, ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆದ್ದರಿಂದ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾ ಗುರು ಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನನಗೆ ಇಲ್ಲಿ ಬೇರೆ ಬೇರೆ ತುಂಬ ಇದಾವೆ, ನಿಮಗೆ ಕಾಣಲ್ಲ ಅಂತ ಎಡಗೆಗೆ ಹಾಕಿ ತೋರಿಸಿದ್ದು, ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಒಂದ್ಸಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ, ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಗಾಡಿ ಓಡಿಸ್ತಾ ಇದ್ದಿರಬಹುದು, ವಾಶ್ರೂಮ್ಗೆ ಹೋಗಿದ್ದಿರಬಹುದು, ಬೇರೆ ಏನೋ ಬರ್ಕೊಳ್ತಾ ಇದ್ದಿರಬಹುದು, ಮೊಬೈಲ್ ಸೈಲೆಂಟಲ್ಲಿ ಆಗಿದ್ದಿರಬಹುದು, ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳು ಕೆಲಸ ಮಾಡ್ತಿಲ್ವಲ್ಲ, ಮನುಷ್ಯರೇ ಕೆಲಸ ಮಾಡ್ತಿರೋದು. ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ, ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ, ಆರಾಮಾಗಿ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಖಂಡಿತ ತಕ್ಷಣ ಅಲ್ಲಿದ್ರು ಆ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ಳುವಂಥ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಗಂಟೆಗೆ ಒಂದ್ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ, ಆಯ್ತಲ್ವಾ. ಸೊ ಈಗಿನ ಆಧುನಿಕದಲ್ಲಿ ನೀವೇನು ಮಾಡಿರ್ತಾರೆ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟರ್ ರಿಪ್ಲೈ ಮಾಡೋದು, ರಿಪ್ಲೈ ಮಾಡೋದು. ನಾವು ಹಂಗಲ್ಲ, ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ವಾಟ್ಸಪ್ ಮಾಡಿ ದಯವಿಟ್ಟು, ಅನ್ಯಥಾ ಭಾವಿಸ್ಕೊಳ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ವಾಟ್ಸಪ್ ಮಾಡಿ, ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ. ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಆದರೆ ಎತ್ತಾರೆ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ 20ನೇ ತಾರೀಕು ಬೆಳಗ್ಗೆ ಲೈವಲ್ಲಿ 6 ಗಂಟೆಯಿಂದ 6:30 ಒಳಗಡೆ ಲೈವ್ ಶುರುವಾಗುತ್ತೆ. ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲೇ ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು 10:30 ಮೇಲೆ ಆರಂಭ ಆಗುತ್ತೆ. ಎಲ್ಲ
ಹೋಮಗಳನ್ನು ನೀವು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು, ಆಮೇಲೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಇದನ್ನು ಹಾಕೋಬಹುದಾ? ಖಂಡಿತವಾಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ, ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ, ತೊಂದರೆ ಅವಾಗ ಧಾರಣೆ ಮಾಡ್ಕೊಳ್ಬೋದಾ? ಏನು ತೊಂದರೆ. ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರೋ ಪೀರಿಯಡ್ಸ್ ಅಲ್ಲಿ ನಿಮ್ಗೆ ಹೇಳ್ತಾರ, ಅವ್ರು ನಿಮ್ಮನ್ನು ಮುಟ್ಟಾರಲ್ವಾ? ಸೊ ಅದರಲ್ಲೇನು ತೊಂದರೆ ಇಲ್ಲ. ಇನ್ನು ಅಷ್ಟು ಅನುಮಾನ ಇದ್ದಂಥವ್ರು ಇದನ್ನು ತೆಗೆದಿಟ್ಬಿಡಿ. ಆ ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ತೆಗೆದಿಟ್ಬಿಟ್ರೆ ಆಯ್ತು, ಆಯ್ತಾ? ಇನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಆ ತಿನ್ನುವ ಸಮಯದಲ್ಲಿ ಬೇಕಾದ್ರೆ ಎಡಗೈಲಿ ಹಾಕೊಂಡು ತಿಂದ್ಬಿಟ್ಟು ಬೇಕಾದ್ರೆ ಬಲಗೈಲಿ ಹಾಕೊಳ್ಳಿ. ಯಾಕೆಂದ್ರೆ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಥರ ಮಾಡ್ಕೊಳ್ಳಿ. ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಖಂಡಿತ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.